ನಮಸ್ಕಾರ, ಗುಡ್ ಆಫ್ಟರ್ನೂನ್, ಶುಭ ಮಧ್ಯಾಹ್ನ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜಯ್ ರಿಯಲಿಸ್ಟಿಕ್. ಇವತ್ತಿನ ಪಂದ್ಯ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ಹಾಗೆಯೇ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ನಮ್ಮ ತಂಡ. ಮುಂಬೈ ಇಂಡಿಯನ್ಸ್ ತಂಡ ಹೋಸ್ಟ್ ಮಾಡ್ತಾ ಇದೆ ವಾಂಖೆಡೆ ಸ್ಟೇಡಿಯಂನಲ್ಲಿ. ಇವತ್ತಿನ ಮ್ಯಾಚ್ ಒಂದು IPL ಈ ಬಾರಿ IPL ನಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಹೈ ವೋಲ್ಟೇಜ್ ಪಂದ್ಯ. ಇವತ್ತಿನ ವೇದಿಕೆ ಸಿದ್ಧ ಆಗಿದೆ. ವಾಂಖೆಡೆ ಸ್ಟೇಡಿಯಂನಲ್ಲಿ ಇವತ್ತಿನ ಅತ್ಯುತ್ತಮವಾದಂಥ ಒಂದು ಬ್ಯಾಟಲ್ ಅಂತ ಹೇಳ್ಬೋದು. ಅದು ಜಸ್ಪ್ರೀತ್ ಬುಮ್ರಾ ವರ್ಸಸ್ ವಿರಾಟ್ ಕೊಹ್ಲಿ, ಆರ್ ಗೋಟ್ ವರ್ಸಸ್ ಗೋಟ್ ಅಂತ ಹೇಳ್ಬೋದು. ಬಿಕಾಸ್ ಬುಮ್ರಾ ಅವರು ವಾಪಸ್ ಬರ್ತಾ ಇದ್ದಾರೆ. ಇಲ್ಲಿ ಬ್ಯಾಟಲ್ ನೋಡೋಕ್ಕೆ ತುಂಬ ಚೆನ್ನಾಗೇ ಇರುತ್ತೆ. ಎಸ್ಪೆಷಲಿ ಕಿಂಗ್ ವರ್ಸಸ್ ಗೋಟ್, ಗೋಟ್ ವರ್ಸಸ್ ಗೋಟ್ ಅಂತ ಹೇಳಿದ್ರು ತಪ್ಪಾಗಲ್ಲ. ನೋಡೋಣ ಇದು ಯಾವ ರೀತಿ ಹೋಗುತ್ತೆ. ಆ್ಯಂಡ್ ಬುಮ್ರಾ ಅವರು 90% ಕನ್ಫರ್ಮ್ ಕೊಟ್ಟಿದ್ದಾರೆ ಆಡ್ತಾರೆ ಅಂತಂದು. ಬಟ್ ನೋಡೋಣ, ಟಾಸ್ ಆದ್ಮೇಲೆ ಗೊತ್ತಾಗುತ್ತೆ. ಇನ್ನು ಗ್ರೌಂಡ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಫಸ್ಟಿಗೆ ಮ್ಯಾಚ್ ನಡೀತಾ ಇರೋದು ವಾಂಖೆಡೆ ಸ್ಟೇಡಿಯಂ, ಮುಂಬೈನ ವಾಂಖೆಡೆ ಸ್ಟೇಡಿಯಂ. ಪಿಚ್ ಬಗ್ಗೆ ನಿಮಗೆ, ಗ್ರೌಂಡ್ ಬಗ್ಗೆ ಗೊತ್ತಿದೆ. ಇಲ್ಲಿ ಆಬ್ವಿಯಸ್ಲಿ ರೆಡ್ ಸಾಯಿಲ್ ಯೂಸ್ ಮಾಡ್ತಾರೆ, ಬ್ಲ್ಯಾಕ್ ಸಾಯಿಲ್ಗಿಂತ ಜಾಸ್ತಿ. ರೆಡ್ ಸಾಯಿಲ್ ಯೂಸ್ ಮಾಡಿದಾಗ ಬ್ಯಾಟಿಂಗ್ ತುಂಬ ಈಸಿ ಆಗುತ್ತೆ. ಎಂಥ ಕ್ಯಾಪ್ಟನ್ ಅವರು ಕೂಡ ಟಾಸ್ ಗೆದ್ದು ಚೇಸಿಂಗ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಇದು ರೆಡ್ ಸಾಯಿಲ್ ಆಗಿರೋದ್ರಿಂದ ಹೋಗ್ತಾ ಡ್ಯೂ ಫ್ಯಾಕ್ಟರ್ ಕೂಡ ತುಂಬ ಈಸಿ ಆಗುತ್ತೆ. ಚೇಸಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಬಟ್ ಲಾಸ್ಟ್ ಮ್ಯಾಚ್ KKR ಸ್ವಲ್ಪ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಸ್ಟಾಟ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬ್ಯಾಟಿಂಗ್ ಫಸ್ಟ್, ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರೆ 63 ಸಲ ಗೆದ್ದಿದ್ರೆ. ಅವರೇಜ್ ಸ್ಕೋರ್ 170 ಇದೆ. ಹಾಗಾಗಿ ಇಲ್ಲಿ ಸ್ಟಾಟ್ಸ್ ಬಗ್ಗೆ ಮಾತಾಡಿದ್ರೆ ಇಲ್ಲೆಲ್ಲ ಚೇಸಿಂಗ್ಗೆ ತಗೊಳ್ಳೋದು. ಇನ್ನು ಹೆಡ್ ಟು ಹೆಡ್ RCB ವರ್ಸಸ್ ಮುಂಬೈ ನೋಡೋದಾದ್ರೆ ಯಾರ್ಯಾರಪ್ಪ ಎಷ್ಟೆಷ್ಟು ಮ್ಯಾಚ್ ಗೆದ್ದಿದ್ದಾರೆ ಅಂತಂದ್ರೆ ಟೋಟಲ್ 33 ಮ್ಯಾಚ್ ಆಗಿದೆ. ಅದರಲ್ಲಿ 19 ಮುಂಬೈ, 14 RCB ಅಷ್ಟೇ. RCBದು ರೆಕಾರ್ಡ್ ಕೆಟ್ಟದಾಗಿದೆ. ಮುಂಬೈನಲ್ಲಿ 2014 ಆದ್ಮೇಲೆ 15 ಆದ್ಮೇಲೆ ಅವ್ರು ಗೆದ್ದೇ ಇಲ್ಲ. ಹಾಗಾಗಿ ನೋಡ್ಬೇಕು ಈ ಮ್ಯಾಚ್, ಇವತ್ತಿನ ಪಂದ್ಯ ಯಾವ ರೀತಿ ಆಡ್ತಾರೆ ಅಂತಂದು. ಆ್ಯಂಡ್ ಮುಂಬೈಗೆ ಅಡ್ವಾಂಟೇಜ್ ಏನಂದ್ರೆ ಇವತ್ತಿನ ಪಂದ್ಯದಲ್ಲಿ ಬುಮ್ರಾ ಅವರು ವಾಪಸ್ ಬರ್ತಾ ಇರೋದು ಒಂದು ಬಿಗ್ ಪ್ಲಸ್ ಅಡ್ವಾಂಟೇಜ್. ಆ್ಯಂಡ್ ಮುಂಬೈ ಇಂಡಿಯನ್ಸ್ ತಂಡದ ಬ್ಯಾಟಿಂಗ್ ಸ್ಟ್ರೆಂತ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇವಾಗ ಆಲ್ರೆಡಿ ಬೌಲಿಂಗ್ ಸ್ಟ್ರೆಂತ್ ಬಗ್ಗೆ ಮಾತಾಡಿದಾಗಿದೆ. ಬುಮ್ರಾ ಅವರು ವಾಪಸ್ ಬಂದಿದ್ದಾರೆ, ಟ್ರೆಂಟ್ ಬೋಲ್ಟ್ ಅಂಡ್ ದೀಪಕ್ ಚಹರ್ ಎಲ್ಲರೂ ಇದ್ದಾರೆ. ಬುಮ್ರಾ ಅವ್ರದ್ದು ಆಲ್ಮೋಸ್ಟ್ 95% ಎಲ್ಲ ಐ ಥಿಂಕ್ ಕನ್ಫರ್ಮ್ ಆಗಿದೆ. ಬಿಕಾಸ್ ಎಲ್ಲ ಅವ್ರದ್ದು ವಿಡಿಯೋಗಳು ಕೂಡ ಹಾಕಿದ್ದಾರೆ. ಇನ್ನು ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ರೋಹಿತ್ ಶರ್ಮಾ ಅವ್ರ ಫಾರ್ಮ್ನಲ್ಲಿ ಬರಲೇಬೇಕು ಅಂತ ಎಲ್ಲರೂ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಿಕಾಸ್ ಅವರು ಲಾಸ್ಟ್ 4 ಮ್ಯಾಚಸ್ ಏನು ಆಡಿದ್ರು ಮುಂಬೈದವರು. ಲಾಸ್ಟ್ ಮ್ಯಾಚ್ ಕೂಡ ಆಡಿರಲಿಲ್ಲ ಅವರು. ಬಟ್ ಈ ಮ್ಯಾಚ್ ಆಡಲೇಬೇಕು ಅವರು. ಈ ಮ್ಯಾಚಲ್ಲಿ ಅವರು ಫಾರ್ಮ್ ಬರಲೇಬೇಕು ಅವರು. ಬಿಕಾಸ್ ಅವರು ಓಪನಿಂಗ್ ಆಗಿ ನಿಂತರು ಅಂದರೆ ಸ್ಕೋರ್ ಎಲ್ಲಿ ಬೇಕಾದರೂ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಅವ್ರ ಜೊತೆಗೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಅವರು ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಈ ಬಾರಿ IPL ನಲ್ಲಿ. ಗೊತ್ತಿಲ್ಲ ಯಾಕೆ ಅಂತಂದು. ನೋಡೋಣ ಈ ಪಂದ್ಯದಲ್ಲಿ ಯಾವ ರೀತಿ ಇರ್ತದೆ. ಇನ್ನು ಮುಂಬೈ ತಂಡದ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸೇಮ್ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಕಾಣಲ್ಲ. ಇಲ್ಲಿ ಅಶ್ವಿನಿ ಕುಮಾರ್ ಜಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಬರ್ತಾರೆ ಅಷ್ಟೇ. ಇನ್ನೆಲ್ಲ ಸೇಮ್ ರೋಹಿತ್ ಶರ್ಮಾ, ಆಂಡ್ರೆ ಕಟನ್, ವಿಲ್ ಜಾಕ್ಸ್ ಅಂಡ್ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ನಮನ್ದೀರ್, ಮಿಚೆಲ್ ಸಾಂಟ್ನರ್, ದೀಪಕ್ ಚಹರ್, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ, ವಿಘ್ನೇಶ್ ಪುತ್ತೂರ್. ಅದೇ ಹೇಳಿದ್ನಲ್ವ, ಅಶ್ವಿನಿ ಕುಮಾರ್ ಬದಲು ಇಲ್ಲಿ ಜಸ್ಪ್ರೀತ್ ಬುಮ್ರಾ ಬರ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವಿಘ್ನೇಶ್ ಪುತ್ತೂರ್ ಅವ್ರನ್ನ ಆಡಿಸ್ತಾರೆ. ಇನ್ಫ್ಯಾಕ್ಟ್ ಮುಂಬೈ ಚೇಸಿಂಗ್ ಬಿತ್ತು ಅಂತಂದ್ರೆ, ಬೌಲಿಂಗ್ ಬಿತ್ತು ಅಂತಾರೆ, ಸೆಕೆಂಡ್ ಬೌಲಿಂಗ್ ಬಿತ್ತು ಅಂತಾರೆ. ಇನ್ನು RCB ಬಗ್ಗೆ ಮಾತಾಡಬೇಕು ಅಂತಂದ್ರೆ RCBದು ಗುರು ಆಡಿರೋ 3 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದಿದ್ದಾರೆ, 2 ಅವೇ ಮ್ಯಾಚ್ ಗೆದ್ದಿದ್ದಾರೆ, ಒಂದು ಹೋಮ್ ಗ್ರೌಂಡ್ ಅಲ್ಲಿ ಸೋತಿದ್ದಾರೆ GT ವಿರುದ್ಧ. ಹೌದು ಸೋತಿದ್ದಾರೆ, ಹೋಮ್ ಗ್ರೌಂಡ್ ಅಲ್ಲೇ ಸೋತಿದ್ದಾರೆ, ಇಲ್ಲ ಅಂತಲ್ಲ. ಹೋಮ್ ಗ್ರೌಂಡ್ ಅಲ್ಲಿ ರೆಕಾರ್ಡ್ ಕೆಟ್ಟದಾಗಿದೆ. ಬಟ್ ಈ ಬಾರಿ ಆಡ್ತಾ ಇರೋದು ಅವೇ ಫ್ರಮ್ ಹೋಮ್ ಆಡ್ತಾ ಇರೋದ್ರಿಂದ ಹಾಗಾಗಿ ಈ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ RCBಗೆ, ಎಸ್ಪೆಷಲಿ ಓಪನರ್ಸ್ಗೆ. ಫಿಲ್ ಸಾಲ್ಟ್ ಆಗಿ ವಿರಾಟ್ ಕೊಹ್ಲಿ, ಬಿಕಾಸ್ ಫಸ್ಟ್ 2 ಮ್ಯಾಚಸ್ ತುಂಬಾ ಚೆನ್ನಾಗಿ ಆಡಿದ್ರು. ಬಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ GT ವಿರುದ್ಧ ಅವ್ರದ್ದು ಅಷ್ಟೊಂದು ಸ್ಕೋರ್ ಬರಲಿಲ್ಲ ಅವ್ರ ಬ್ಯಾಟಿಂದ. ಈ ಮ್ಯಾಚ್ ಅವರು ಕನ್ವಿನ್ಸಿಂಗ್ ಆಗಿ ಆಡಲೇಬೇಕು. ಎಸ್ಪೆಷಲಿ ವಿರಾಟ್ ಕೊಹ್ಲಿ, ಇಲ್ಲಿ ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ. ಅವ್ರ ಎಕ್ಸ್ಪೀರಿಯನ್ಸ್ ತರಲೇಬೇಕಾಗುತ್ತೆ ವಿರಾಟ್ ಕೊಹ್ಲಿ ಅವರು. ತುಂಬಾ ಚೆನ್ನಾಗಿ ಆಡ್ಲೇಬೇಕು ಇವತ್ತು. RCB ಗೆಲ್ಲಬೇಕು ಅಂತಂದ್ರೆ ಇವರು ಇಬ್ರು ಓಪನರ್ಸ್ ಒಂದು ಒಳ್ಳೆ ಬುನಾದಿ ಹಾಕೊಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ. ಇನ್ನು RCB ತಂಡದ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇವ್ರದ್ದು ಕೂಡ ಸೇಮ್ ಇರುತ್ತೆ, ಏನೋ ಚೇಂಜ್ ಆಗಲ್ಲ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ರಜತ್ ಪತಿದರ್, ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಜಾಶ್ ಐಜಲ್ವುಡ್, ರಸಿಕ್ ದಾರ್ ಸಲಾಂ. ನನ್ನ ಪ್ರಕಾರ ರಸಿಕ್ ದಾರ್ ಸಲಾಂ ಬದಲು ನನಗೆ ಸುಯಾಶ್ ಶರ್ಮಾ ಆಡಿಸಿದ್ರೆ ಚೆನ್ನಾಗಿ. ಆ್ಯಂಡ್ ದೇವದತ್ ಪಡಿಕ್ಕಲ್ ಜಾಗದಲ್ಲಿ ನನಗೆ ಮನೋಜ್ ಬಾಂಡೆಗೆ ಒಂದು ಚಾನ್ಸ್ ಕೊಟ್ಟರೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಭರವಸೆ ಇದೆ. ಬಟ್ ಗೊತ್ತಿಲ್ಲ ಕೊಡ್ತಾರೆ ಇಲ್ವೋ. ಇನ್ನು ಬ್ಯಾಟಲ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಆಲ್ರೆಡಿ ಹೇಳ್ತೀನಿ, ವಿರಾಟ್ ಕೊಹ್ಲಿ, ಬುಮ್ರಾ ಅವ್ರದ್ದು ಇರುತ್ತೆ. ಆ್ಯಂಡ್ ಇಲ್ಲಿ ಜಾಶ್ ಐಜಲ್ವುಡ್ ಆಗಿನೇ ರೋಹಿತ್ ಶರ್ಮಾ ಅವ್ರದ್ದು. 7 ಇನ್ನಿಂಗ್ಸ್ ಆಡಿದ್ರೆ 32 ಬಾರಿ ಬೌಲಿಂಗ್, 37 ರನ್ ಅಷ್ಟು ಹೊಡಿದ್ದಾರೆ, ಅವರೇಜ್ 37. ಇನ್ನು ಸಾಲ್ಟ್ ಚಹರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇಲ್ಲೂ ಕೂಡ ಅಷ್ಟೇ 2 ಬಾರಿ ಔಟ್ ಮಾಡಿದ್ದಾರೆ ಚಹರ್ ಸಾಲ್ಟ್ಗೆ. ಆ್ಯಂಡ್ ಇಲ್ಲಿ ಕುಮಾರ್ ಯಾದವ್ ವರ್ಸಸ್ ಕೃಣಾಲ್ ಪಾಂಡ್ಯ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅಷ್ಟೇ. ಕೃಣಾಲ್ ಪಾಂಡ್ಯ ಒಂದು ಬಾರಿ ಔಟ್ ಮಾಡಿದ್ದಾರೆ. ಇನ್ನು ಪತಿದರ್, ಹಾರ್ದಿಕ್ ಪಾಂಡ್ಯ ಬಗ್ಗೆ ಮಾತಾಡಬೇಕು ಅಂದ್ರೆ ಚೆನ್ನಾಗಿದೆ ಪತಿದರ್ ಅವ್ರ ರೆಕಾರ್ಡ್. ಹಾರ್ದಿಕ್ ಪಾಂಡ್ಯ ಇರುತ್ತೆ. ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಸ್ಟ್ರೈಕ್ ರೇಟ್ ವಿರುದ್ಧ 333 ಇದೆ. ನೋಡೋಣ, ಹೋಪ್ಫುಲಿ ಇವತ್ತು ಬಂದು ಗೆಲ್ತಾರೆ ಅಂತ ಅನ್ಕೊಂಡಿದ್ದೀವಿ RCB ತಂಡ. ನಿಮಗೆ ಅನಿಸುತ್ತೆ? ದಯವಿಟ್ಟು ಇವತ್ತಿನ ಬಂದ ಯಾರು ವಿನ್ ಆಗ್ತಾರೆ ಏನೋ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ. RCB ಗೆಲ್ಲಂಗಿದ್ರೆ RCB ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮುಂಬೈ ತಂಡ